ಬೇರೆ ಹಾಸ್ಪಿಟಲ್ ಎಲ್ಲ ಹೋಗಿ ಸುತ್ತಾಡಿ ಕೊನೆಗೆ ನಮ್ಮ ಹತ್ರ ಬರ್ತಾರೆ. 5 ಲಕ್ಷ ಹೇಳಿದ್ದಾರೆ, 10 ಲಕ್ಷ ಹೇಳಿದ್ದಾರೆ ಅಂತ ಕೇಳ್ತಾರೆ. ನಾವಿಲ್ಲಿ ಯಾವುದೇ ರೀತಿ ಆಪರೇಷನ್ ಇಲ್ದೇನೆ ಲಕ್ಷ ಇರೋದನ್ನ ಸಾವಿರಗಳಲ್ಲಿ ಮಿನಿಮಮ್ ಎಕ್ಸ್ಪೆನ್ಸ್ ತಗೊಂಡ್ಬಿಟ್ಟು ಟ್ರೀಟ್ಮೆಂಟ್ ಮಾಡ್ತೀವಿ. ಕಂಪ್ಲೀಟ್ ಕ್ಯೂರ್ ಡಿವೈನ್ ಹೀಲಿಂಗ್ ಸೆಂಟರ್. ಇಲ್ಲಿ ಯಾವುದೇ ರೀತಿಯ ಮಾತ್ರೆ ತಗೊಳ್ಳೋ ಹಾಗಿಲ್ಲ ಅಥವಾ ಇಂಜೆಕ್ಷನ್ ತಗೊಳ್ಳೋ ಹಾಗಿಲ್ಲ. ಎಲ್ಲಾ ತರದ ಬೆನ್ನು ಮೂಳೆ ಸಮಸ್ಯೆಗಳಾಗಿರಬಹುದು, ನಿಮ್ಮ ಎಪ್ಪುಕಟ್ಟಿದ ಭುಜವನ್ನ ಗುಣಪಡಿಸುವುದಾಗಿರಬಹುದು, ಮೊಣಕಾಲು ನೋವುಗಳನ್ನ ಸರಿಪಡಿಸುವುದಾಗಿರಬಹುದು, ಅಥವಾ ನಿಮ್ಮ ವೆರಿಕೋಸ್ ನರಗಳಿಗೆ ಚಿಕಿತ್ಸೆ ಆಗಿರಬಹುದು. ಈ ಎಲ್ಲಾ ತರದ ಸಮಸ್ಯೆಗಳಿಗೆ ಸಿಗುತ್ತೆ ಪರಿಹಾರ ಇಲ್ಲಿ. ಹಾಗಾದ್ರೆ ತಡ ಮಾಡ್ತಾ ಇರೋದೇಕೆ? ಕಂಪ್ಲೀಟ್ ಕ್ಯೂರ್ ಡಿವೈನ್ ಹೀಲಿಂಗ್ ಸೆಂಟರ್ಗೆ ಒಮ್ಮೆ ಭೇಟಿ ಕೊಡಿ, ನಿಮ್ಗೆ ಆಗ್ತಿರುವ ಸಮಸ್ಯೆಯನ್ನ ಸರಿಪಡಿಸಿಕೊಳ್ಳಿ. ಕಂಪ್ಲೀಟ್ ಕ್ಯೂರ್ ಡಿವೈನ್ ಹೀಲಿಂಗ್ ಸೆಂಟರ್ ಅಂತ ನಮ್ಮ ಕ್ಲಿನಿಕ್ ಹೆಸರು. ಇದು ಬನಶಂಕರಿ ಟೆಂಪಲ್ ಹತ್ರ ಬಂದ್ರೆ ಮೆಟ್ರೋ ಪಿಲ್ಲರ್ ನಂಬರ್ 40, 40ನೇ ಪಿಲ್ಲರ್ ಎದುರುಗಡೆ ಬಿಲ್ಡಿಂಗು, 2nd ಫ್ಲೋರ್ ಅಲ್ಲಿ ಬೋರ್ಡ್ ಇದೆ. ನೀವು ಲಿಫ್ಟ್ ಫೆಸಿಲಿಟಿ ಇದೆ, ಲಿಫ್ಟ್ ಬರ್ಬೋದು. ಇಲ್ಲಿ ಮಾಡಿರೋ ಉದ್ದೇಶ ಬಸ್ ಸ್ಟಾಪ್ ಹತ್ರ ಆಗತ್ತೆ, ಮತ್ತೆ ಮೆಟ್ರೋ ಸ್ಟೇಷನ್ ಹತ್ರ ಆಗತ್ತೆ, ಮತ್ತೆ ಈ ಆಟೋ ಆಗ್ಲಿ ಕ್ಯಾಬ್ ಆಗ್ಲಿ ಈಸಿಯಾಗಿ ಫೆಸಿಲಿಟಿ ಅವೈಲೇಬಲ್ ಇರೋದ್ರಿಂದ ಇಲ್ಲಿ ನಾವು ಬನಶಂಕರಿ ದೇವಸ್ಥಾನ ಎದುರುಗಡೆ ಇದನ್ನ ಮಾಡಿರೋದು. ಇಲ್ಲಿ ಇಂಜೆಕ್ಷನ್ ಇಲ್ಲದೆ, ಟ್ಯಾಬ್ಲೆಟ್ಸ್ ಇಲ್ಲದೆ ಗುಣಪಡಿಸ್ತೀರಾ ಅಂತ ಗೊತ್ತಾಯ್ತು. ಸೊ ಅದು ಯಾವ ತರ ಗುಣಪಡಿಸ್ತೀರಾ ನೀವು ಅಂತ ಹೇಳ್ತೀರಾ? ನೋಡಿ, ಎಲ್ಲಾ ಸಿಸ್ಟಮ್ ಆಫ್ ಮೆಡಿಸಿನ್ ಅಂತ ಇರುತ್ತೆ. ಒಂದು ಅಲೋಪತಿ, ಆಯುರ್ವೇದ ಅಂತ ಇರುತ್ತೆ. ಇದು ನ್ಯಾಚುರೋಪತಿ ಅಂತ ಕರಿತೀವಿ ನಾವು ಪ್ರಾಕ್ಟೀಸ್ ಮಾಡೋದು. ಅದ್ರ ಜೊತೆಗೆ ಆಲ್ಟರ್ನೇಟಿವ್ ಮೆಡಿಸಿನ್ ಅಂತ ನಾವು ಮಾಡಿದ್ದು. ಆಲ್ಟರ್ನೇಟಿವ್ ಮೆಡಿಸಿನ್ ಅಲ್ಲಿ MD ನಾನು ಮಾಡಿರೋದು. ಅದು ಉದ್ದೇಶ ಏನು ಅಂದ್ರೆ ಇದರಲ್ಲಿ ಎಲ್ಲ ಥೆರಪಿ ಬರುತ್ತೆ. ಇಂಜೆಕ್ಷನ್ ಮಾತ್ರ ಇಲ್ದೇನೆ ಈ ಥೆರಪಿ ಬರುತ್ತೆ. ಥೆರಪಿ ಅಂದ್ರೆ ಆಕ್ಯುಪಂಚರ್ ಅಂತ ಆಗಿರ್ಬೋದು, ಕಪ್ಪಿಂಗ್ ಅಂತ ಆಗಿರ್ಬೋದು, ಫುಡ್ ಥೆರಪಿ ಅಂತ ಆಗಿರ್ಬೋದು. ಈ ತರ ಒಂದೊಂದು ಥೆರಪಿನ ಬಳಸಿ ನಾವು ಟ್ರೀಟ್ಮೆಂಟ್ ಮಾಡೋದನ್ನ ಈ ಆಲ್ಟರ್ನೇಟಿವ್ ಮೆಡಿಸಿನ್ ಅಂತ ಕರಿತೀವಿ. ಸೊ ಅದು ಇಂಜೆಕ್ಷನ್ ಮಾತ್ರ ಆಪರೇಷನ್ ಬದಲು ಇದು ಇರೋದು ಸಿಸ್ಟಮ್. ಜೊತೆಗೆ ಇಲ್ಲಿ ನಾವು ಡಿವೈನ್ ಹೀಲಿಂಗ್ ಸೆಂಟರ್ ಅಂತ ಇರೋ ಕಾರಣ 10-15 ವರ್ಷದಿಂದ ನಾವು ಧ್ಯಾನ ತಪಸ್ಸು ಶಿವನ ಆಧ್ಯಾತ್ಮದಲ್ಲಿ ಇರೋದ್ರಿಂದ ಮಾಡ್ತಾ ಇದ್ದಾಗ 15ನೇ ವರ್ಷದ ನಂತರ ಅವ್ರ ಆಶೀರ್ವಾದ ಆದ್ಮೇಲೆ ಹಿಮಾಲಯಕ್ಕೆ ಹೋಗಿ ಬಂದಿರೋದು. ಅಲ್ಲೆಲ್ಲ ಫೋಟೋ ಹಾಕಿದೀವಿ ನೋಡಿ. ಕೇದಾರನಾಥ, ಮಹೇಶ್ವರ, ತುಂಗನಾಥ, ರುದ್ರನಾಥ, ಕಲ್ಪೇಶ್ವರ ಅಂತ, ಅದು ಪಂಚ ಕೇದಾರ ಅಂತ ಕರಿತೀವಿ. ಅದು ಪಾಂಡವರ ಕಾಲದಿಂದಲೂ ಸ್ಥಾಪನೆ ಆಗಿರೋದು. ಅಂದ್ರೆ ದೇವ್ರ ಇದಾನೆ ಅನ್ನೋದಕ್ಕೆ ನಾವು ಈಗ ಹೇಳ್ಬೇಕಾಗಿಲ್ಲ. ಪಾಂಡವರ ಕಾಲದಿಂದಲೂ ಅದು ಸ್ಥಾಪನೆ ಆಗಿರುವಂತದ್ದಿದೆ. ಅದಕ್ಕೋಸ್ಕರ ಅವ್ರ ಅನುಗ್ರಹ ಆದ್ಮೇಲೆ, ಅವ್ರ ಆಶೀರ್ವಾದ ಆದ್ಮೇಲೆ ಇಲ್ಲಿ ನಡೆಯಕ್ ಆಗ್ತಾ ಇರಲ್ಲ. ಪೇಷಂಟ್ ಗಳೆಲ್ಲ ಬರ್ತಾರೆ, ಕೈ ಎತ್ತಕ್ ಆಗ್ತಾ ಇರಲ್ಲ. ಅವೆಲ್ಲಾನು ನಾವು ಯಾವ್ದೇ ಇಂಜೆಕ್ಷನ್ ಮಾತ್ರ ಆಪರೇಷನ್ ಇಲ್ದೇನೆ ಅವ್ರು ಹೇಳಿರ್ತಾರೆ, ಸರ್ ನನ್ಗೆ ಕಾಲ್ ಇವಾಗ ನಡೆಯಕ್ ಆಗ್ತಾ ಇಲ್ಲ, ಆಪರೇಷನ್ ಹೇಳಿದ್ದಾರೆ, ಸ್ಪೈನಲ್ ಕಾರ್ಡ್ ಕೊಡಿ, 8 ಲಕ್ಷ ಕೊಡಿ ಅಂತ ಬಿಲ್ ಕೇಳಿದ್ದಾರೆ ಅಂತ ಹೇಳ್ತಾರೆ. ನಾವು ಅವ್ರಿಗೆ ಮನ್ಸು ಮಾಡಿದ್ರೆ ಹೇಳ್ಬೇಕು, 3 ಲಕ್ಷ ಡಿಸ್ಕೌಂಟ್ ಮಾಡಪ್ಪ, 3 ಲಕ್ಷ ಕೊಡು, ನಾವು ಮಾಡ್ತೀವಿ ಅಂತ. ಅದನ್ನ ಮಾಡ್ತಾ ಇಲ್ಲ. ಯಾಕಂದ್ರೆ ನಮ್ಗೆ ದುಡ್ಡು ಇಂಟೆನ್ಷನಲ್ ದುಡ್ಡು ಮಾಡೋದಲ್ಲ, ಅವ್ರ ಜನಗಳಿಗೆ ಒಳ್ಳೇದಾಗ್ಲಿ ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನಾವು ಮಾಡ್ತಾ ಇದ್ದೀವಿ. ಬರೀ ಥೌಸಂಡ್ಸ್ ಅಲ್ಲಿ ನಾವು ಚಾರ್ಜ್ ಮಾಡೋದು. ಯಾಕಂದ್ರೆ ಅಷ್ಟು ಥೌಸಂಡ್ಸ್ ಅಲ್ಲಿ ಮಾಡದೇ ಇದ್ರೆ ಇಲ್ಲಿ ನಾವು ಇಲ್ಲಿ ಸರ್ವೈವ್ ಆಗಕ್ಕಾಗಲ್ಲ. ಸೊ ಥೌಸಂಡ್ಸ್ ಅಲ್ಲಿ ಚಾರ್ಜ್ ಮಾಡಿ ಅವರಿಗೆ ಟ್ರೀಟ್ಮೆಂಟ್ ಮಾಡಿ ನಡೆಯಕ್ಕಾಗದೇ ಇರೋರು ನಡೀತಾ ಇದ್ದಾರೆ. ಕಾರಣ ಆಧ್ಯಾತ್ಮದಲ್ಲಿ ಇದ್ದಾಗ ಅವ್ರ ಅನುಗ್ರಹ ಆಶೀರ್ವಾದದಿಂದ ನಡೀತಾ ಇದೆ. ಅದು ಅವ್ರದ್ದು ಆಶೀರ್ವಾದ ಮೇಲೆ ಸೋಮವಾರ ಗುರುವಾರ ನಾಡಿ ಸೆಟ್ಟಿಂಗ್ ಅಂತ ಮಾಡ್ತೀವಿ. ಆ ನಾಡಿ ಸೆಟ್ಟಿಂಗ್ ಮಾಡೋದ್ರಿಂದ ಆಧ್ಯಾತ್ಮದಲ್ಲಿ 3 ನಾಡಿ ಈ ವಾತ ಪಿತ್ತ ಕಫನ ಕಂಟ್ರೋಲ್ ಮಾಡತ್ತೆ. ಈ 3 ನಾಡಿ ಯಾವ ಅಂದ್ರೆ ಈಡ, ಪಿಂಗಳ, ಸುಷುಮ್ನ, 3 ನಾಡಿ ಬರುತ್ತೆ. ಆ 3 ನಾಡಿ ಆಧ್ಯಾತ್ಮದಲ್ಲಿ ಇದು ಕಂಟ್ರೋಲ್ ಮಾಡಿಬಿಟ್ಟು ವಾತ ಪಿತ್ತ ಕಫನ ಏನ್ ಅಪ್ ಡೌನ್ ಇರುತ್ತೋ ಬಾಡಿನಲ್ಲಿ ಅದು ಲೆವೆಲ್ ಮಾಡುತ್ತೆ. ಲೆವೆಲ್ ಮಾಡೋದ್ರಿಂದ ಆಟೋಮೆಟಿಕ್ ರೋಗಗಳು ಕಮ್ಮಿ ಹಾಕೊಂಡು ಬರ್ತದೆ. ಸೊ ಇದು ಆಧ್ಯಾತ್ಮದಲ್ಲಿ ನಾವು ಹೀಲಿಂಗ್ ಮಾಡೋ ಮೆಥಡ್. ವೆರಿಕೋಸ್ ವೇನ್ಗೆ ಕಪ್ಪಿಂಗ್ ಅಂತ ಬರುತ್ತೆ. ಇದು ಈ ಕಪ್ಪಿಂಗ್ ಮಾಡ್ಬಿಟ್ಟು ಇನ್ಫೆಕ್ಷನ್ ಏನಿರುತ್ತಲ್ಲ, ಒಳಗಡೆ ನರಗಳ ಬ್ಲಾಕೇಜ್ ಇರುತ್ತೆ, ಆ ಬ್ಲಾಕೇಜ್ ಅನ್ನ ರಿಮೂವ್ ಮಾಡ್ತೀವಿ. ರಿಮೂವ್ ಮಾಡಿದ್ಮೇಲೆ ಅವ್ರಿಗೆ ಏನ್ ಮಾಡ್ತೀವಿ, ಒಂದು ಗಂಜಿ ಪೌಡರ್ ಅಂತ ಬರುತ್ತೆ. ಈ ನರಗಳು ವೀಕ್ ಆಗಿರುತ್ತಲ್ವಾ, ಆಮೇಲೆ ಬ್ಲಾಕೇಜ್ ಆಗಿರುತ್ತೆ, ಆ ನರಗಳಿಗೆ ಶಕ್ತಿ ತುಂಬಕ್ಕೆ ಮತ್ತೆ ಅದು ಬ್ಲಾಕೇಜ್ ಅನ್ನು ಓಪನ್ ಮಾಡ್ಲಿಕ್ಕೆ ಇದೊಂದು ರಾಗಿ ಗಂಜಿ ಮಾಡಲ್ವಾ ಮನೆಯಲ್ಲಿ, ಆತರ 1 ಸ್ಪೂನು ತಣ್ಣೀರಲ್ಲಿ ಕಲಸಿ ರಾಗಿ ಆಮೇಲೆ ಅದನ್ನ ಕುದಿಸಿ ಗಂಜಿ ಮಾಡ್ಕೊಂಡು ಕುಡಿಯೋದು ಅಷ್ಟೇ. ಮಿಕ್ಕದ್ದು ಇದು ನಾಡಿ ಸೆಟ್ಟಿಂಗ್ ಅದು ಇರುತ್ತೆ ಟ್ರೀಟ್ಮೆಂಟ್. ಈ ತರ ಯಾವುದೇ ರೀತಿ ಇಂಜೆಕ್ಷನ್ ಮಾತ್ರ ಬಳಸ್ತೇನೆ ಇಲ್ಲಿ ಟ್ರೀಟ್ಮೆಂಟ್ ಮಾಡೋದ್ರಿಂದ. ಬಟ್ ಸಮಯ ಬೇಕಾಗತ್ತೆ. ನೀವು 1 to
3 months ಅಂತ ನಾರ್ಮಲ್ ಇದ್ರೆ, ಅದು ತುಂಬಾ ಸೀರಿಯಸ್ ಇದ್ರೆ ಅಪ್ ಟು 6 months ವರೆಗೂ ಹೋಗುತ್ತೆ. ಅದರ ಅರ್ಥ ಅಂದ್ರೆ ಒಂದೇ ಸಮಯಕ್ಕೆ ಗುಣ ಆಗಲ್ಲ. ಇಲ್ಲಿ ತಾಳ್ಮೆ ಇರಬೇಕು. ಇವತ್ತು ಬಂದು ನಾಳೆ ಸರಿ ಮಾಡಿ ಅಂತಂದ್ರೆ ಹಾಗಾಗೋದಿಲ್ಲ. ಇಲ್ಲಿ ತಾಳ್ಮೆ ಇದೆಯಾ ಬನ್ನಿ, ಯಾಕೆಂದ್ರೆ ನಾವು ಯಾವುದೇ ರೀತಿ ಇಂಜೆಕ್ಷನ್ ಮಾತ್ರ ಅದು ಬಳಸಲ್ವಲ್ಲ. ತಾಳ್ಮೆ ಇಟ್ಕೊಂಡು ಬಂದ್ರೆ ನಿಮ್ಗೆ ರಿಸಲ್ಟ್ ಮಂತ್ಲಿ ಖಂಡಿತ ರಿಸಲ್ಟ್ ಬರುತ್ತೆ. ಕೆಲವರು ಪೇಷಂಟ್ ಮುಟ್ಟಿದ್ರೆ ಅಂತಾರೆ, ಅಂದ್ರೆ ಅಷ್ಟು ನೋವಿರೋ ಪೇಷಂಟ್ ಬಂದಿರ್ತಾರೆ. ಅದು 1 month ಆದ ತಕ್ಷಣ ಪರವಾಗಿಲ್ಲ ಸರ್ ಇವಾಗ ಅಂತಾರೆ. ಹಾಗೆ ಒಂದು 2-3 months ಅಲ್ಲಿ ಕಂಪ್ಲೀಟ್ ನೋವು ಹೋಗಿದೆ ಅಂತ ಅವರೇ ಹೇಳ್ತಾರೆ. ಸೊ ಅಷ್ಟು ಪರ್ಫೆಕ್ಟ್ ಆಗಿ ಟ್ರೀಟ್ಮೆಂಟ್ ಇರುತ್ತೆ. ಈಗ ನಮ್ಮ ಕ್ಲಿನಿಕ್ ಅಲ್ಲಿ ನಮ್ಮ ಟ್ರೀಟ್ಮೆಂಟ್ ಅಲ್ಲಿ ಇಲ್ಲೇ ಹುಷಾರಾಗಿ ಇರೋ ಪೇಷಂಟ್ಗಳು ಯಾರ್ಯಾರಿದ್ದಾರೆ ಅಂತ ಅವ್ರದ್ದೇ ರಿವ್ಯೂಸ್ ಡೈರೆಕ್ಟ್ ಆಗಿ ತಗೊಳ್ಳೋಣ. ಯಾಕೆಂದ್ರೆ ನಾವ್ ಹೇಳೋದ್ಕಿಂತ ನಮ್ಮ ಕ್ಲಿನಿಕ್ ಅಲ್ಲಿ ಹುಷಾರಾಗಿರೋದನ್ನ ಪೇಷಂಟ್ ಹೇಳ್ಬೇಕು. ಅವಾಗ ಇರೋ ಫ್ಯಾಕ್ಟ್ ಏನಂತ ಗೊತ್ತಾಗತ್ತೆ. ಅದನ್ನ ನೋಡ್ಕೊಂಡು ಬಂದ್ಬಿಡೋಣ ಬನ್ನಿ. ಸರ್, ನನ್ನ ಹೆಸರು ಉಮೇಶ್ ಅಂತ ಹೇಳಿ. ನಾನು ಒಬ್ಬ ಟೀಚರ್, ಮಾಸ್ಟ್ರು. ನಾನು ತಿಪ್ಟೂರು, ನಮ್ಮ ಸ್ಥಳ ತಿಪ್ಟೂರು. ನನಗೆ ಏನಾಗಿತ್ತು ಅಂದ್ರೆ ಗ್ಯಾಸ್ಟ್ರಿಕ್, ಆಮೇಲೆ ಶುಗರು, BP ಇದು ಜಾಸ್ತಿನೇ ಇತ್ತು. ಮಾಮೂಲಿ ಕಾಯಿಲೆ ಇತ್ತು. ಆಮೇಲೆ ನನಗೆ ಗ್ಯಾಸ್ಟ್ರಿಕ್ ಬಂದು ಇಲ್ಲಿಗೆ ಬರೋ ಮುಂಚೆ ಒಂದು 4 ತಿಂಗಳಿಂದ ನನಗೆ ಏನಾಗ್ತಿತ್ತು ಅಂದ್ರೆ ಈ ಕಾಲು ನಡಿಯಕ್ ಆಗ್ತಿರ್ಲಿಲ್ಲ. ನಡಿಬೇಕು ಅಂತಂದ್ರೆ ಗೋಡೆ ಹಿಡ್ಕೊಂಡು ನಾನು ನಡಿಬೇಕಿತ್ತು. ತುಂಬಾ ಸೀರಿಯಸ್ ಇತ್ತು ಹಾಗಾದ್ರೆ. ತುಂಬಾ ಸೀರಿಯಸ್. ಆಮೇಲೆ ಕೈ ಹಿಂಗ್ ಎತ್ತಕ್ ಆಗ್ತಿರ್ಲಿಲ್ಲ, 2 ಕೈ ಎತ್ತಕ್ ಆಗ್ತಿರ್ಲಿಲ್ಲ, ಅಷ್ಟಿತ್ತು. ಶುಗರ್ದು ನಾನು ಮಾತ್ರ ಬಿಟ್ಬಿಟ್ಟಿದ್ದೀನಿ. ನೋಡಿ, ಮಾಟತ್ರ ಬಿಟ್ಬಿಟ್ಟು ಇವಾಗ ನೀವು ಮೊದಲೇ ತರ ಸುಸ್ತಾಗೋದು ಇತ್ತು ಅಂತ ಹೇಳ್ತೀರಾ, ಈಗ ಆಗತ್ತಾ ಇಲ್ವಾ? ಆಗ್ತಿರ್ಲಿಲ್ಲ, ಸುಸ್ತಾಗೋದು ಎಲ್ಲ ಆಗೋದು. ವರ್ಕ್ ಮಾಡಕ್ಕೆ ಏನು ಸ್ಕೂಲ್ ನಲ್ಲಿ ವರ್ಕ್ ಮಾಡಕ್ ಆಗ್ತಿರ್ಲಿಲ್ಲ, ಇಂಟ್ರೆಸ್ಟ್ ಇರ್ತಿರ್ಲಿಲ್ಲ. ಈಗ ಅದು ಇಂಪ್ರೂವ್ ಆಗಿದೆಯಾ? ಇಂಪ್ರೂವ್ ಆಗಿದೆ, ಕಂಪ್ಲೀಟ್ ಇಂಪ್ರೂವ್ ಆಗಿದೆ. ಮಹೇಶ್ ಅಂತ. ಓಕೆ. ನನಗೆ ಫ್ರೋಜನ್ ಶೋಲ್ಡರ್ ತರ ಇತ್ತು. ಆಮೇಲೆ ಲೋವರ್ ಬ್ಯಾಕ್ ಪೇನ್ ಇತ್ತು, ಅಂದ್ರೆ ಸ್ಪೈನಲ್ ಕಾರ್ಡ್ ಟ್ರೀಟ್ಮೆಂಟ್ ತರ ಇತ್ತು. ಓಕೆ. ಅದಕ್ಕೋಸ್ಕರ ಬಂದೆ. ಓಕೆ. ಬಂದಾಗ ನೀವು ಡಾಕ್ಟರ್ ಚೆಕ್ ಮಾಡಿದ್ಮೇಲೆ ಗಂಟು ಇರೋದು ಗೊತ್ತಾಯ್ತು ಹಿಂದ್ಗಡೆ ನೆಕ್ ಹತ್ರ. ಮತ್ತೆ ನನಗೆ ಸ್ಕಿನ್ ಒಂದು ಸ್ವಲ್ಪ ಇದಿತ್ತು, ಸ್ವಲ್ಪ ಅಲರ್ಜಿ ತರ ಏನೋ ಇತ್ತು. ಓಕೆ. ಅದಕ್ಕೆ ಆಯಿಲ್ ಕೊಟ್ಟಿದ್ದು. ಈ ಕ್ಲಿನಿಕ್ ಬಗ್ಗೆ ಟೋಟಲ್ ಆಗಿ ಸ್ಯಾಟಿಸ್ಫೈ ಇದೆ. ಈಗ ನೀವು ಈ ಕ್ಲಿನಿಕ್ ಬಗ್ಗೆ ನಿಮ್ ಫ್ರೆಂಡ್ಸ್ ಅಲ್ಲಿ ಇದರಲ್ಲಿ ರೆಫರ್ ಮಾಡಕ್ಕೆ ಇಷ್ಟಪಡ್ತೀರಾ? ರೆಫರ್ ಮಾಡ್ತೀನಿ. ಯಾರನ್ನ ಇದ್ರೆ ಈ ತರ ಪೇನ್ ಸೊ ನ್ಯಾಚುರಲ್ ಥೆರಪಿ ನಲ್ಲಿ ಕಡಿಮೆ ವಿತೌಟ್ ಮೆಡಿಸಿನ್ಸ್, ಇಂಜೆಕ್ಷನ್ಸ್ ಏನೂ ಇಲ್ಲದೆ ನ್ಯಾಚುರಲ್ ಆಗಿ ಟ್ರೀಟ್ಮೆಂಟ್ ಮಾಡ್ತಾನೆ. ಅದರಲ್ಲಿ ವಾಸಿ ವಾಸಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.